2024ರ ಲೋಕಸಭಾ ಚುನಾವಣೆಯ ಮಹಾ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮೊದಲ ಹಂತದ ಮತದಾನಕ್ಕೆ ನಾಳೆ ಇಡೀ ದೇಶ ಸಾಕ್ಷಿಯಾಗುತ್ತೆ. ನಾಳೆ ದೇಶದ 17 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನ ನಡೆಯುತ್ತೆ. ದೇಶದಾದ್ಯಂತ 102 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. ಘಟಾನುಘಟಿ ನಾಯಕರುಗಳ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. ಮೊದಲ ಹಂತದ ಮತದಾನಕ್ಕೆ 102 ಲೋಕಸಭಾ ಕ್ಷೇತ್ರಗಳು ಸಜ್ಜಾಗಿವೆ. ಬಹಿರಂಗ ಪ್ರಚಾರಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಕುತೂಹಲ ಮೂಡಿಸ್ತಾ ಇರೋ ರಾಜ್ಯ ತಮಿಳುನಾಡಿಗೂ ಕೂಡ ನಾಳೆ ಮತದಾನ ನಡೆಯುತ್ತೆ. 39 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಇರುತ್ತೆ. ಒಂದೇ ಹಂತದಲ್ಲಿ ಇಡೀ ತಮಿಳುನಾಡಿನ ಮತದಾನ ಅಂತ್ಯವಾಗುತ್ತೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಲ್ಲೂ ಮತದಾನ ನಡೆಯುತ್ತೆ. ಲೋಕಸಭಾ ಚುನಾವಣೆಯ ಅಖಾಡ ಮತ್ತಷ್ಟು ಕಾವು ಪಡ್ಕೊಳ್ತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ. ಗಂಟೆಗಳಷ್ಟೇ ಬಾಕಿ ಇದೆ ಮೊದಲ ಹಂತದ ಮತದಾನಕ್ಕೆ. ಇನ್ನು ಮತದಾನಕ್ಕೂ ಮುನ್ನ ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಧಾನಿ ಮೋದಿ ಪತ್ರ ಬರೆದಿದ್ದಾರೆ. ಮತದಾರರಿಗೆ ತಮ್ಮ ಸಂದೇಶ ತಿಳಿಸಿ ಅಂತ ಪ್ರಧಾನಿ ಮೋದಿ ಪತ್ರ ಬರೆದಿದ್ದಾರೆ. ಮೊದಲ ಹಂತದ ಮತದಾನದಲ್ಲಿ ತಮಿಳುನಾಡಿನ ಮೇಲೆ ಮೋದಿ ಆಸಕ್ತಿ ಹೆಚ್ಚಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಎನ್ ಮಣ್ ಎನ್ ಮಕ್ಕಳ್ ಯಾತ್ರೆ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಮಿಂಚಿನ ರೀತಿ ಓಡಾಡ್ತಾ ಇದ್ದಾರೆ. ಶತಾಯಗತಾಯ ಈ ಬಾರಿ ತಮಿಳುನಾಡಿನಲ್ಲಿ ವೋಟ್ ಶೇರ್ ಡಬಲ್ ಡಿಜಿಟ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅಣ್ಣಾಮಲೈ 1 ಪಾಯಿಂಟ್ ಅಜೆಂಡಾ. ಅದರ ಜೊತೆಗೆ ಆ ವೋಟುಗಳನ್ನ ಸೀಟುಗಳಾಗಿ ಕನ್ವರ್ಟ್ ಮಾಡಬೇಕು. ಕೊಯಂಬತ್ತೂರ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಅಣ್ಣಾಮಲೈ. ಸರ್ಕಾರಿ ಕೆಲಸ ಬಿಟ್ಟು ರಾಜಕೀಯಕ್ಕೆ ಬಂದಿದ್ದಕ್ಕೆ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದು ಸಾಮಾನ್ಯ ಚುನಾವಣೆಯಲ್ಲ ಅಂತ ಮೋದಿ ಸಂದೇಶ ರವಾನಿಸ್ತಾ ಇದ್ದಾರೆ. 10 ವರ್ಷಗಳ ಆಡಳಿತ, ಜನರ ಜೀವನ ಮಟ್ಟ ಯಾವ ರೀತಿ ಸುಧಾರಣೆ ಮಾಡಿದೆ ಅನ್ನೋದು ಜನರಿಗೆ ಸಂದೇಶ ರವಾನೆಯಾಗಬೇಕು. ಅನೇಕ ತೊಂದರೆಗಳು ದೂರ ಆಗಿವೆ, ಇನ್ನೂ ಬಹಳಷ್ಟು ಮಾಡೋದು ಬಾಕಿ ಇದೆ. 10 ವರ್ಷಗಳ ಅಭಿವೃದ್ಧಿಯನ್ನ ಮತದಾನದಲ್ಲಿ ಪ್ರತಿಬಿಂಬಿಸಬೇಕು. 2047ರ ಅಭಿವೃದ್ಧಿಯ ದೇಶವಾಗೋದಕ್ಕೆ ಬಿಜೆಪಿಯನ್ನ ಬಲಪಡಿಸಬೇಕು ಅಂತ ಅಭ್ಯರ್ಥಿಗಳು ಮತದಾರರಿಗೆ ಸಂದೇಶ ರವಾನಿಸಿ ಅಂತ ಮೋದಿ ಪತ್ರ ಬರೆದಿದ್ದಾರೆ. ಇನ್ನು ಮೋದಿ ಸಂದೇಶ ಆಯಿತು. ಮತದಾನಕ್ಕೂ ಮುನ್ನ ರಾಹುಲ್ ಗಾಂಧಿ ಕೂಡ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದ್ದಾರೆ. ಕಾರ್ಯಕರ್ತರು ತಮ್ಮ ಪಕ್ಷದ ಡಿಎನ್ಎ ಇದ್ದಂತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಸಿದ್ಧಾಂತಕ್ಕಾಗಿ ನಡೀತಾ ಇರೋ ಹೋರಾಟ ಅಂದಿದ್ದಾರೆ ರಾಹುಲ್. ಭಾರತ ದೇಶದ ವಿರುದ್ಧವಾದ ಸಿದ್ಧಾಂತವನ್ನ ಆರ್ಎಸ್ಎಸ್ ಬಿಜೆಪಿ ಹೊಂದಿದೆ. ಬಿಜೆಪಿ ಆರ್ಎಸ್ಎಸ್ ನಿಂದ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ದಾಳಿ ಆಗ್ತಾ ಇದೆ. ಬಿಜೆಪಿ ಸಿದ್ಧಾಂತವನ್ನ ಸೋಲಿಸಿ ಅಂತ ಕಾರ್ಯಕರ್ತರಿಗೆ ರಾಹುಲ್ ಸಂದೇಶ ಸಾರಿದ್ದಾರೆ. ಕಾರ್ಯಕರ್ತರು ನಮ್ಮ ಪಕ್ಷದ ಡಿಎನ್ಎ ಇದ್ದಂತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದು, ಇದು ಸಿದ್ಧಾಂತಕ್ಕಾಗಿ ನಡೀತಾ ಇರೋ ಹೋರಾಟ. ಭಾರತ ದೇಶದ ವಿರುದ್ಧವಾಗಿ ಸಂವಿಧಾನವನ್ನ ಆರ್ಎಸ್ಎಸ್ ಸಿದ್ಧಾಂತವನ್ನ ಆರ್ಎಸ್ಎಸ್ ಬಿಜೆಪಿ ಹೊಂದಿದೆ. ಬಿಜೆಪಿ ಆರ್ಎಸ್ಎಸ್ ನಿಂದ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ದಾಳಿ ಆಗ್ತಿದೆ. ಬಿಜೆಪಿ ಸಿದ್ಧಾಂತವನ್ನ ಸೋಲಿಸಿ ಅಂತ ಕಾರ್ಯಕರ್ತರಿಗೆ ರಾಹುಲ್ ಸಂದೇಶ ನೀಡ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ನಾಳೆ ಬಹಳ ಮುಖ್ಯ ದಿನ. ಮೊದಲ ಹಂತದ ಚುನಾವಣೆಗೆ
ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಕೊನೆಯ ಕ್ಷಣದ ಪ್ರಯತ್ನವನ್ನ ಎಲ್ಲ ಪಕ್ಷಗಳು ಮಾಡ್ತಾ ಇವೆ. ಇನ್ನು ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಕೋಲಾರಕ್ಕೆ ರಾಹುಲ್ ಗಾಂಧಿ ಬಂದರೂ ಕೂಡ ಬಣ ಬಡಿದಾಟ ನಿಲ್ತಾ ಇಲ್ಲ. ಹಲವು ಕ್ಷೇತ್ರಗಳಲ್ಲಿ ಬಣ ಬಡಿದಾಟದ್ದೇ ಚಿಂತೆಯಾಗಿದೆ. ಅದು ಬಿಜೆಪಿಯಲ್ಲಾಗಿರಬಹುದು ಅಥವಾ ಕಾಂಗ್ರೆಸ್ನಲ್ಲಾಗಿರಬಹುದು. ಆದರೆ ಕಾಂಗ್ರೆಸ್ನ ಕೋಲಾರದಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ನಡುವಿನ ಬಣ ಬಡಿದಾಟ ನಿಲ್ಲೋ ಹಂತಕ್ಕೆ ಬಂದು ನಿಲ್ತಾ ಇಲ್ಲ. ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ನಿಂತಿದ್ದಾರೆ. ಆದ್ರೆ ಎರಡೂ ಬಣಗಳಿಂದ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಬಂದಿದೆ. ರಾಹುಲ್ ಗಾಂಧಿ ಬರ್ತಾರೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಇಬ್ಬರು ಬಂದಿದ್ರು ಕೂಡ ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ರೆಡಿ ಇಲ್ಲ. ಸಮಾವೇಶದ ವೇದಿಕೆಯಲ್ಲಿದ್ರು ಕೂಡ ಒಬ್ಬರ ಮುಖ ಒಬ್ಬರು ನೋಡಿರ್ಲಿಲ್ಲ. ಕಾಂಗ್ರೆಸ್ ಸಮಾವೇಶದಲ್ಲೇ ಕೋಲಾರದ ಭಿನ್ನಮತದ ಪ್ರಚಾರ ಆಯಿತು. ಎರಡು ಬಣಗಳ ಒಕ್ಕೊರಳ ಪ್ರಚಾರದ ನಿರೀಕ್ಷೆಯಲ್ಲಿ ಕೆವಿ ಗೌತಮ್ ಇದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು ಕೆವಿ ಗೌತಮ್. ರಾಹುಲ್ ಗಾಂಧಿ ಬಂದ ದಿನ ನಮ್ಮ ಒಗ್ಗಟ್ಟು ಏನು ಅನ್ನೋದನ್ನ ನೀವೇ ನೋಡಿ ಅಂತ ಹೇಳಿದ್ರು. ಆದ್ರೆ ಕೆವಿ ಗೌತಮ್ ನಿರೀಕ್ಷೆ ಏನಿತ್ತಲ್ಲ, ಆ ನಿರೀಕ್ಷೆ ಹುಸಿಯಾಗಿದೆ. ಇವರದೊಂದು ಬಣ, ಅವ್ರದೊಂದು ಬಣ, ಒಟ್ಟಿಗೆ ನಿಲ್ತಾರೆ, ಒಟ್ಟಿಗೆ ಮಾತಾಡ್ತಾರೆ, ಕೈ ಕೈ ಜೋಡಿಸ್ತಾರೆ, ಒಗ್ಗಟ್ಟಿನ ಸಂದೇಶ ಕೊಡ್ತಾರೆ. ಎಲ್ಲ ನಿರೀಕ್ಷೆ ಇತ್ತು. ಆ ಯಾವ ನಿರೀಕ್ಷೆನೂ ಅಲ್ಲಿ ಫಲ ನೀಡಲಿಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಒಳ ಜಗಳದಿಂದ ಕೆವಿ ಗೌತಮ್ ನಲಗುತ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಗೂ ಕೂಡ ಸಚಿವ ಮುನಿಯಪ್ಪ ಬಣ ಗೈರಾಗಿತ್ತು. ಇನ್ನು ನಾಮಪತ್ರ ಸಲ್ಲಿಕೆಯ ವೇಳೆ ಒಂದು ತೋರಿಕೆಗಷ್ಟೇ ಹಾಜರಿತ್ತು ಮುನಿಯಪ್ಪ ಟೀಮ್. ಸದ್ಯ ಕೆವಿ ಗೌತಮ್ ಪರ ರಮೇಶ್ ಕುಮಾರ್ ಬಣ ಪ್ರಚಾರ ಮಾಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಭಿನ್ನಮತ ಬೆಚ್ಚಿಟ್ಟಿದ್ದಾರೆ ಸಚಿವ ಮುನಿಯಪ್ಪ. ರಮೇಶ್ ಕುಮಾರ್ ಜೊತೆ ಪ್ರಚಾರ ಮಾಡ್ತೀರಾ ಅನ್ನೋ ಪ್ರಶ್ನೆಗೇನೆ ಅವರು ಸಿಡಿಮಿಡಿ ಆಗ್ಬಿಟ್ರು. ನೀವು ಅವರನ್ನೇ ಕೇಳಿ ಅಂತ KH ಮುನಿಯಪ್ಪ ತಮ್ಮ ಕೋಪ ಹೊರಹಾಕಿದ್ರು. ಈ ಇಬ್ಬರ ಈ ನಡವಳಿಕೆಯಿಂದ ಅರ್ಥ ಆಗ್ತಿರೋದೇನಂದ್ರೆ, ಕಾಂಗ್ರೆಸ್ಸಿಗೆ ಕೋಲಾರದಲ್ಲಿ ಒಳ ಏಟು ಬೀಳೋದು ಗ್ಯಾರಂಟಿನಾ? ಕಳೆದ ಬಾರಿ ಬಣ ಬಡಿದಾಟದಿಂದ ಮುನಿಸ್ವಾಮಿ ಗೆದ್ದು ಬೀಗಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಆ ನೋವು ಮುನಿಯಪ್ಪ ಅವರನ್ನ ಇನ್ನೂ ಬಿಟ್ಟಿಲ್ಲ. ಇದರ ನಡುವೆ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಬೇಕು ಅಂತ ಇಬ್ರು ಬಡದಾಡ್ಕೊಂಡಿದ್ರು. ಆ ಬಣ ಬಡಿದಾಟ ಈಗಲೂ ಕೂಡ ಮುಂದುವರಿತಾ ಇದೆ. ಕಳೆದ ಬಾರಿಯ ಫಲಿತಾಂಶ ನಮ್ಮ ಸ್ಕ್ರೀನ್ ನಲ್ಲಿ ನೀವೀಗಷ್ಟೇ ನೋಡಿದ್ರಿ. 2019ರ ಫಲಿತಾಂಶ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ 7,09,165 ಮತಗಳನ್ನ ಪಡೆದಿದ್ರು. KH ಮುನಿಯಪ್ಪ ಕಾಂಗ್ರೆಸ್ನಿಂದ 4,99,144 ಮತಗಳು, 2,10,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನಿಸ್ವಾಮಿ ಗೆದ್ದಿದ್ರು. 7 ಬಾರಿ ಮುನಿಯಪ್ಪ ಅವರು ಬ್ಯಾಕ್ ಟು ಬ್ಯಾಕ್ MP ಆಗಿದ್ರು. ನಿರಂತರವಾಗಿ ತಮ್ಮ ಕ್ಷೇತ್ರನ ಗೆದ್ದುಕೊಳ್ತಾ ಬರ್ತಾ ಇದ್ರು. ಆದ್ರೆ ಒಳ ಏಟಿನಿಂದಾಗಿ ಮುನಿಯಪ್ಪ 2 ಲಕ್ಷ ಮತಗಳ ಅಂತರದಿಂದ ಸೋಲಬೇಕಾಯ್ತು ಕಳೆದ ಬಾರಿ. ಆ ಮುನಿಸು ಈಗ ತಣ್ಣಗಾಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಹಾಗಾಗಿ ಮುನಿಯಪ್ಪ ಒಬ್ಬರ ಅಭ್ಯರ್ಥಿನ ಹೇಳಿದ್ರು, ರಮೇಶ್ ಕುಮಾರ್ ಒಂದು ಅಭ್ಯರ್ಥಿನ ಹೇಳಿದ್ರು. ಕೊನೆಗೂ ಕೂಡ ಈ ಎರಡೂ ತಂಡಗಳು ಒಟ್ಟಿಗೆ ಬರೋ ನಿರೀಕ್ಷೆ ಕಾಣ್ತಾ ಇಲ್ಲ. ಹಾಗಾದ್ರೆ KH ಮುನಿಯಪ್ಪ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೇಳಿದ ಪ್ರಶ್ನೆಗೆ ಯಾವ ರೀತಿ ಸಿಡಿಮಿಡಿ ಆದ್ರು, ಏನಾಯ್ತು ಅಲ್ಲಿ, ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳಿ. ಪ್ರಚಾರಕ್ಕೆ ತಾವು ಯಾವಾಗಿಂದ ಭಾಗಿಯಾಗ್ತೀರಿ ಸರ್? ಕೋಲಾರ ಪ್ರಚಾರಕ್ಕೆ ನಿರೀಕ್ಷೆ ಪ್ರಚಾರದಲ್ಲೇ ಇದ್ದೀನಿ ಸರ್. ದಿನ ಪ್ರಚಾರದಲ್ಲೇ ಇದ್ದೀನಿ. ಇವತ್ತು ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ ಸರ್. ಹೌದು. ರಮೇಶ್ ಕುಮಾರ್ ಅವರು ತಾವು ಒಟ್ಟಿಗೆ ಪ್ರಚಾರ ಮಾಡೋದು ಸರ್? ಅದು ಅವ್ರನ್ನ ಕೇಳ್ರಿ, ನನ್ನ ಯಾಕೆ ಕೇಳ್ತೀರಿ? ಇದಿಷ್ಟು ಏನು KH ಮುನಿಯಪ್ಪನವರು ಹೇಳ್ತಾ ಇರ್ತಕ್ಕಂಥ ಮಾತು. ರಮೇಶ್ ಕುಮಾರ್ ಅವರು ಪ್ರಚಾರ ನೀವು ಒಟ್ಟಿಗೆ ಮಾಡ್ತೀರಾ ಅಂದರೆ ಅದನ್ನು ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ.
KH ಮುನಿಯಪ್ಪ ಅವರು ಆ ಪ್ರಶ್ನೆಯನ್ನ ಕೂಡ ಸಹಿಸಿಕೊಳ್ಳಿಲ್ಲ. ಇಬ್ರು ಒಟ್ಟಿಗೆ ಪ್ರಚಾರಕ್ಕೆ ಬರ್ತೀರಾ ಅನ್ನೋ ಪ್ರಶ್ನೆನೇ ಅವರು ಸಹಿಸಿಕೊಳ್ಳಿಲ್ಲ. ಇನ್ನು ಕೋಲಾರ ಕಾಂಗ್ರೆಸ್ ಕಲಹ ತಣಿಸೋದಕ್ಕೆ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ಮುನಿಯಪ್ಪಗೆ ರಾಹುಲ್ ತಾಕೀತು ಮಾಡಿದ್ದಾರೆ. ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದನ್ನ ಸಚಿವ ಮುನಿಯಪ್ಪ ಒಪ್ಪಿಕೊಂಡಿದ್ದಾರೆ. ಕೆವಿ ಗೌತಮ್ ನಂಬಿಕೆ ಏನಿತ್ತು ಅಂದ್ರೆ ರಾಹುಲ್ ಗಾಂಧಿ ಕೋಲಾರಕ್ಕೆ ಬರೋರಿದ್ದಾರೆ, ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ, ಏನೇ ಮುನಿಸಿದ್ರು ನನ್ನ ಪರವಾಗಿ ಮುಂದಿನ ದಿನಗಳಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆನ ಕೆವಿ ಗೌತಮ್ ಇಟ್ಕೊಂಡಿದ್ರು. ಆ ನಿರೀಕ್ಷೆ ಹುಸಿಯಾಗಿದೆ. ಇದರ ನಡುವೆ ರಾಹುಲ್ ಗಾಂಧಿ ನನ್ನ ಹತ್ರ ಮಾತಾಡಿದ್ರು ಅಂತ KH ಮುನಿಯಪ್ಪ ಹೇಳಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಏನೋ ನಿಮ್ಗೆ ಕೆಲವೊಂದು ಸಲಹೆಗಳು ಕೊಟ್ಟು ಹೋಗಿದ್ದಾರೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ನಾಯಕರಿಗೆ ಅಂತ. ಏನಿಲ್ಲ, ಏನು ಸಲಹೆ ಇಲ್ಲ, ಸುಮ್ಮನೆ ಮಾತಾಡಿದ್ರು. ನಿಮ್ಮ ಹತ್ರ ಮಾತಾಡಿದ್ರು ಸರ್? ಮಾತಾಡಿ ಏನು ವಿಚಾರಗಳೆಲ್ಲ ಹೇಳಿದ್ರೆ ಸರ್ ನಿಮ್ಗೆ ಆಗಿರೋ ಗೊಂದಲದ ಬಗ್ಗೆ? ನಾವೇನು ಮಾತಾಡಿದ್ವಿ ಅಂತ ನಿಮ್ಗೆ ಹೇಳಕ್ಕಲ್ಲ, ಅವ್ರೇನು ಹೇಳಿದ್ರು ಅಂತ ಕೂಡ ಹೇಳಕ್ಕಲ್ಲ, ಇದಕ್ಕಷ್ಟೇ. ಅಲ್ಲ, ಮುನಿಯಪ್ಪ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಹೇಳ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಇನ್ನು ಕೋಲಾರದಿಂದ ನೇರವಾಗಿ ನಾವು ದಾವಣಗೆರೆ ಕಡೆ ಹೋಗೋಣ. ದಾವಣಗೆರೆ ಲೋಕಸಭೆಯಲ್ಲಿ ತ್ರಿಕೋನ ಸ್ಪರ್ಧೆಯಾಗುವ ಸಾಧ್ಯತೆ ಸದ್ಯದ ಮಟ್ಟಿಗೆ ಹೆಚ್ಚಿನ ಸನ್ನಿವೇಶ ಕಂಡು ಬರ್ತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿ ನಡುಕ ಹುಟ್ಟಿಸಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ರು ವಿನಯ್ ಕುಮಾರ್, ಆದ್ರೆ ಯಾವಾಗ ಟಿಕೆಟ್ ಸಿಗ್ಲಿಲ್ವೋ ಬಂಡಾಯ ಸ್ಪರ್ಧೆಗೆ ಇಳಿದ್ರು. ಕಾಂಗ್ರೆಸ್ ಮಾತ್ರ ಅಲ್ಲ, ಈಗ ಬಿಜೆಪಿಗೂ ಟೆನ್ಷನ್ ತಂದಿಟ್ಟಿದ್ದಾರೆ. ಎರಡೂ ಪಕ್ಷಗಳ ಕುಟುಂಬ ರಾಜಕಾರಣದ ಮಧ್ಯೆ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಬಿಜೆಪಿಗೂ ತಲೆನೋವಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಮತಗಳನ್ನ ಸೆಳೆದುಕೊಂಡು ಬಿಡ್ತಾರಾ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಒಂದು ಕಡೆ ಪ್ರೆಸೆಂಟ್ MP ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅಖಾಡದಲ್ಲಿದ್ದಾರೆ. ಮತ್ತೊಂದು ಕಡೆ ಶಾಮನೂರು ಕುಟುಂಬದ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅಖಾಡದಲ್ಲಿದ್ದಾರೆ. ಎರಡು ಪ್ರಬಲ ರಾಜಕೀಯ ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿಯಲ್ಲಿ ವಿನಯ್ ಕುಮಾರ್ ಮತಗಳನ್ನ ಒಡೆಯುವ ಟೆನ್ಷನ್ ಆರಂಭದಲ್ಲಿ ಕಾಂಗ್ರೆಸ್ಗಿತ್ತು, ಈಗ ಬಿಜೆಪಿಗೂ ಇದೆ. ಕಡೆ ಅಹಿಂದ ಮತಗಳನ್ನ ಸೆಳೀತಾರ ವಿನಯ್. ಭರ್ಜರಿ ಪ್ರಚಾರದಲ್ಲಿ ತೊಡಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಅಹಿಂದ ಮತಗಳ ಮೇಲೆ ವಿನಯ್ ಕುಮಾರ್ ಕಣ್ಣು ಹಾಕಿದ್ದಾರೆ. 8 ಲಕ್ಷಕ್ಕೂ ಹೆಚ್ಚು ಅಹಿಂದ ಮತದಾರರನ್ನೇ ಟಾರ್ಗೆಟ್ ಮಾಡಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಪ್ರಚಾರ ಭರಾಟೆ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಕುರುಬ ಸಮುದಾಯದವರಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಾತಿ ಸಮೀಕರಣದ ಆಧಾರದಲ್ಲಿ ವಿನಯ್ ಕೈ ತಪ್ಪಿತ್ತು ಕಾಂಗ್ರೆಸ್ ಟಿಕೆಟ್. ಇದೀಗ ಅಹಿಂದ ಮತಗಳ ಆಧಾರದಲ್ಲಿ ಪಕ್ಷೇತರ ಅಭ್ಯರ್ಥಿ ಪ್ರಚಾರ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ವೋಟ್ ಕ್ಯಾಲ್ಕುಲೇಷನ್ ಏನ್ ಹೇಳುತ್ತೆ, ಕಾಸ್ಟ್ ಕಾಂಬಿನೇಷನ್ ಏನ್ ಹೇಳುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಅಹಿಂದ ಮತದಾರರನ್ನ ಸೆಳೆಯುವ ವಿಶ್ವಾಸದಲ್ಲಿ ವಿನಯ್ ಕುಮಾರ್ ಇದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಮುನಿಸ್ಕೊಂಡು ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ನಿಂತಿದ್ರು. ಆರಂಭದಲ್ಲಿ ಕಾಂಗ್ರೆಸ್ ವೋಟುಗಳನ್ನ ಸೆಳೆದುಕೊಳ್ತಾರಾ, ಕುರುಬರ ವೋಟುಗಳನ್ನ ಸೆಳೆದುಕೊಳ್ತಾರಾ ಅನ್ನೋ ಟೆನ್ಷನ್ ಇತ್ತು. ಆದ್ರೆ ಈಗ ಟೋಟಲ್ ಅಹಿಂದ ಮತಗಳ ಮೇಲೆ ವಿನಯ್ ಕುಮಾರ್ ಕಣ್ಣಿಟ್ಟಿದ್ದಾರೆ. ಸುಮಾರು 8 ಲಕ್ಷ ಅಹಿಂದ ಮತಗಳಿವೆ. ಆ ಮತಗಳನ್ನ ಒಡೆದಿದ್ದೇ ಆದಲ್ಲಿ, ಸೆಳೆದುಕೊಂಡಿದ್ದೇ ಆದಲ್ಲಿ ಅದು ಕಾಂಗ್ರೆಸ್ಗೆ ಲಾಭ ಆಗತ್ತಾ, ಬಿಜೆಪಿಗೆ ಲಾಭ ಆಗತ್ತಾ, ಅಥವಾ ಎರಡೂ ಪಕ್ಷಗಳಿಗೆ ನಷ್ಟವಾಗತ್ತಾ? ಹಾಗಾದ್ರೆ ಜಾತಿ ಲೆಕ್ಕಾಚಾರ ದಾವಣಗೆರೆಯಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಮತ್ತು ಬಿಜೆಪಿ ಟೆನ್ಷನ್ ಮಾಡ್ಕೊಳ್ತಾ ಇರೋದು ಯಾವ ಕಾರಣಕ್ಕೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಲಿಂಗಾಯತ ಮತಗಳು 4,60,993 ಇದೆ. ಕುರುಬ ಮತದಾರರು ಅಭ್ಯರ್ಥಿ ವಿನಯ್ ಕುಮಾರ್ ಕುರುಬ ಸಮುದಾಯಕ್ಕೆ ಸೇರಿದವರು 2.5 ಲಕ್ಷ ಇದೆ. 2,47,152 ಇದೆ. ಪರಿಶಿಷ್ಟ ಜಾತಿ 2,14,301 ಇದೆ. ಪರಿಶಿಷ್ಟ ಪಂಗಡ 2,54,494
78 ಮುಸ್ಲಿಂ ಮತಗಳು 2,11,218 ಮತಗಳಿವೆ. ಇತರರು 2.5 ಲಕ್ಷ ಮತಗಳಿವೆ. ವಿನಯ್ ಕುಮಾರ್ ಒಟ್ಟು ಅಹಿಂದ ಮತಗಳಲ್ಲಿ ಸ್ವಲ್ಪವಾದರೂ ಒಡೆಯೋದಕ್ಕೆ ಸಾಧ್ಯವಾಗಿದ್ದೇ ಆದಲ್ಲಿ ಅದರ ಎಫೆಕ್ಟ್ ಕಾಂಗ್ರೆಸ್ಸಿನ ಮೇಲಾಗತ್ತಾ, ಬಿಜೆಪಿಯ ಮೇಲಾಗತ್ತಾ, ಅಥವಾ ಎರಡೂ ಪಕ್ಷಗಳಿಗೆ ಅದರ ನಷ್ಟ ಅನುಭವಿಸೋ ಸನ್ನಿವೇಶ ಸೃಷ್ಟಿಯಾಗತ್ತಾ? ವಿನಯ್ ಕುಮಾರ್ ತಮ್ಮ ಪ್ರಚಾರದ ಬಗ್ಗೆ, ತಮ್ಮ ಬಂಡಾಯ ಸ್ಪರ್ಧೆ ಬಗ್ಗೆ ಮಾತಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕದನ ಕುತೂಹಲಕ್ಕೆ ಕಾರಣ ಇರೋದು ಪಕ್ಷೇತರ ಅಭ್ಯರ್ಥಿ GB ವಿನಯ್ ಕುಮಾರ್ ಅವರು ಇವತ್ತು ತಮ್ಮ ಶಕ್ತಿ ಪ್ರದರ್ಶನ ಮೂಲಕ ಇವತ್ತು ನಾಮಿನೇಷನನ್ನು ಹಾಕಿದ್ದಾರೆ. ಸರ್, ಇವತ್ತು ವಿನಯ್ ಕುಮಾರ್ ಎಷ್ಟು ಜನ ಸೇರಿಸ್ತಾರೆ ಅನ್ನೋದನ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇವೆ. ಅದು ನೋಡಿ, ನಾವು 18ಕ್ಕೆ ಮಾಡಬೇಕಂತಿದ್ದು ಆದರೆ 18ಕ್ಕೆ ಕಾಂಗ್ರೆಸ್ ಪಕ್ಷ ಡೇಟ್ ತೊಗೊಂಡಿದ್ದರಿಂದ ಒಂದು ಕ್ಲಾಶ್ ಆಗುತ್ತೆ ಅಂತಂದು ಪೊಲೀಸ್ ಹೇಳಿದ್ದಕ್ಕೆ ನಾನಿವತ್ತು 17ಕ್ಕೆ ಪ್ರೀಪೋನ್ ಮಾಡಬೇಕಾಯಿತು. ನಮ್ಮ ಹತ್ರ ಪ್ಲ್ಯಾನ್ ಮಾಡೋದಕ್ಕೆ ಒಂದೇ ದಿನ ಇದ್ದಿದ್ದು. ನಾವೇನು ಒಂದು 10-20 ಜನಕ್ಕೆ ಕಾಲ್ ಮಾಡಿರ್ಬೋದು ಅಷ್ಟೇ. ನೋಡ್ರಪ್ಪ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿಯಿಂದ ಎಷ್ಟು ಜನ ಆಗುತ್ತೆ ಅಷ್ಟು ಬನ್ನಿ ಅಂತಂದು ಹೇಳಿದ್ವಿ. ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳು ಅಲ್ಲಿ ಇವತ್ತು ಬಂದಿದ್ದು ವಿನಯ್ ಕುಮಾರ್ನ ಗೆಲ್ಲಿಸ್ಬೇಕಂತ ಒಂದು ಸಂಕಲ್ಪ ತೊಟ್ಟು ಬಂದಿದ್ದ ಜನತೆ. ಅದು ಆ ಬಿಸಿಲಲ್ಲಿ ನಡೆದಿದ್ದಾರೆ. ಬೀದಿ ಉದ್ದಕ್ಕೂ, ದಾರಿ ಉದ್ದಕ್ಕೂ ಕೂಡ ಅವರು ಜೈಕಾರ. ಟೈಮ್ ಕಡಿಮೆ ಇದ್ದಿದ್ದರಿಂದ ಕಡಿಮೆ ಸಂಖ್ಯೆಯಲ್ಲಿ ಸೇರಿದ್ರಂತಲ್ಲ, ಅದು ವಿಂಗ್ಸ್. ಟೈಮ್ ಜಾಸ್ತಿ ಇದ್ದಿದ್ರೆ ಅದು ಗೊತ್ತಿಲ್ಲ, ಲಕ್ಷ ಜನ ಬರ್ತಿದ್ರೇನ. ಬಟ್ ಶಾರ್ಟ್ ನೋಟಿಸಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ. ಅದು ಏನಂತಂದರೆ ದಾವಣಗೆರೆಗೆ ಬದಲಾವಣೆ ಬೇಕೇ ಬೇಕು ಅನ್ನೋದು ಒಂದು ಇಂಡಿಕೇಶನ್ ಅಂತ, ಸೂಚಕ. ಅಂದರೆ ನಿಮ್ಮ ಪ್ರೊಸೆಷನನ್ನು BJP ಕಾರ್ಯಕರ್ತರುಗಳು, ಮುಖಂಡರುಗಳು ತಮ್ಮ ವಿಡಿಯೋದಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದ್ಕೊಂಡು ತುಂಬ ಉತ್ಸಾಹದಿಂದ ನೋಡ್ತಾ ಇದ್ರು. ಅಲ್ಲ, ಅವ್ರಿಗೆ ಭಯ ಆಗಿರ್ಬೋದು. ಈಗ ನಮ್ಮ ಪ್ರೊಸೆಷನ್ನಿಗೆ ಇದ್ರ ಅರ್ಧದಷ್ಟು ಜನ ಬರೋಲ್ಲ ಅಂತಂದ್ಬಿಟ್ಟು ಭಯ ಆಗಿರ್ತದೆ. ಹಂಗಾಗಿ ಲೆಕ್ಕ ಆಗ್ತಿರ್ಬೋದು BJPಯವರು, ಕಾಂಗ್ರೆಸ್ಸರು ನಾಳೆ ನಡೆದು ಅವ್ರದ್ದು ಇದೆಯಲ್ಲ, ಎಷ್ಟು ಜನ ಕರ್ಕೊಂಬರ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು ಅಂತ ಪಾಪ ಲೆಕ್ಕ ಆಗ್ತಿರ್ಬೇಕು. ಇಲ್ಲಿ ಇವತ್ತು ಬಂದಿದ್ದು ನೋಡಿ ಡೆಫಿನೆಟ್ಲಿ ಭಯ ಹುಟ್ಟಿಸಿರುತ್ತೆ, ಇಲ್ಲ ಅಂತಂದಲ್ಲ. ಇನ್ನು ಈಗ ದಾವಣಗೆರೆಯಿಂದ ಬೆಳಗಾವಿ ಕಡೆ ಹೋಗೋಣ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ಸಸ್ಪೆನ್ಸ್ ಗೇಮ್ ವರ್ಕ್ ಆಗುತ್ತಾ? 4 ಸಹೋದರರು ಎಲೆಕ್ಷನ್ ಲೆಕ್ಕಾಚಾರ ಏನ್ ಮಾಡ್ತಿದ್ದಾರೆ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಇಬ್ಬರು BJP, ಒಬ್ಬ ಕಾಂಗ್ರೆಸ್, ಒಬ್ಬ ಪಕ್ಷೇತರ ಶಾಸಕ. 4 ಜನ ಸಹೋದರರ ಪ್ಲಾನಿಂಗ್ ಏನು? ಚಿಕ್ಕೋಡಿಗಿಂತ ಬೆಳಗಾವಿ ಮೇಲೆಯೇ ಬ್ರದರ್ಸ್ ಆಸಕ್ತಿ ವಹಿಸ್ತಾ ಇದ್ದಾರೆ. ಚಿಕ್ಕೋಡಿ ಮೇಲೆ ಹಿಡಿತಾ ಇದ್ರೂ ಕೂಡ ಪ್ರಚಾರಕ್ಕೆ, ಸಂಘಟನೆಗೆ ಜಾರಕಿಹೊಳಿ ಬ್ರದರ್ಸ್ ಹೋಗ್ತಾ ಇಲ್ಲ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ. ಸ್ವತಃ ಸಹೋದರನ ಪುತ್ರಿಯ ವಿರುದ್ಧ ಪ್ರಚಾರ ಮಾಡೋ ಮನಸ್ಸು ಮಾಡ್ತಾ ಇಲ್ವಾ ಸಹೋದರರು? ಅವರ ಮೇನ್ ಫೋಕಸ್ ಬೆಳಗಾವಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಪ್ಲಾನಿಂಗ್ನಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡಿದ್ದಾರಾ? ಸ್ವತಃ ಮಗಳೇ ಸ್ಪರ್ಧೆಗೆ ಇಳಿದಿದ್ರು. ಚಿಕ್ಕೋಡಿಯಿಂದ 5 ದಿನಕ್ಕೊಮ್ಮೆ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ರು. ಸಹೋದರರ ಬೆಂಬಲದಿಂದ ಗೆಲುವು ಪಕ್ಕಾ ಮಾಡ್ಕೊಂಡ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ಸ್ವತಃ ಮಗಳೇ ಸ್ಪರ್ಧೆಗೆ ಇಳಿದಿದ್ರು. ಚಿಕ್ಕೋಡಿಯಿಂದ ಸತೀಶ್ ದೂರ ಇದ್ದಾರೆ. 5 ದಿನಕ್ಕೊಂದು ಸಲ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸಹೋದರರ ಬೆಂಬಲದಿಂದ ಗೆಲುವು ಸಿಗುತ್ತೆ ಅನ್ನೋದು ಪಕ್ಕಾ ಆಗಿದ್ಯಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿಗೆ? ಉಳಿದ ಜಾರಕಿಹೊಳಿ ಬ್ರದರ್ಸ್ ಮೇನ್ ಫೋಕಸ್ ಇರೋದು ಬೆಳಗಾವಿಯ ಮೇಲೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಲದೊಂದಿಗೆ ಶೆಟ್ಟರ್ಗೆ ಮತ್ತಷ್ಟು ಉತ್ಸಾಹ ಹೆಚ್ಚಾಗಿದೆ. ಹಾಗಾದ್ರೆ ಚಿಕ್ಕೋಡಿಯನ್ನ ಸದ್ಯಕ್ಕೆ ಸೈಲೆಂಟ್ ಆಗಿ ಸುಮ್ಮನಿದ್ದು ಬಿಡೋದು ಒಳ್ಳೇದು ಅನ್ನೋ ನಿರ್ಧಾರಕ್ಕೆ ಜಾರಕಿಹೊಳಿ ಬ್ರದರ್ಸ್ ಬಂದಿದ್ದಾರಾ ಚಿಕ್ಕೋಡಿ ವಿಷಯದಲ್ಲಿ? ಯಾಕಂದ್ರೆ ಸಹೋದರನ ಮಗಳು ಅಂದ್ರೆ ತಮ್ಮ ಮಗಳೇ ಅಖಾಡದಲ್ಲಿ ಇರೋದ್ರಿಂದ ಚಿಕ್ಕೋಡಿ ಕಡೆ ಬಿಜೆಪಿಯ ನಾಯಕರು ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ. ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸಹೋದರರು. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ, ಒಬ್ಬರು ಪಕ್ಷೇತರ ಅಭ್ಯರ್ಥಿ, ಇನ್ನಿಬ್ಬರು ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿಯಲ್ಲಿರೋ ನಾಯಕರು ಹೆಚ್ಚಿಗೆ ಬೆಳಗಾವಿಯ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಕಲಹ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಶತಾಯಗತಾಯ ಮೃಣಾಲ್ನನ್ನ ಸೋಲಿಸಬೇಕು ಅನ್ನೋದು ಜಾರಕಿಹೊಳಿ ಬ್ರದರ್ಸ್ನ ಫೋಕಸ್ ಆಗಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹೆಚ್ಚಿಗೆ ಬಿಜೆಪಿಯ ನಾಯಕರಾಗಿರುವ ಜಾರಕಿಹೊಳಿ ಬ್ರದರ್ಸ್ ಚಿಕ್ಕೋಡಿಯ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ, ಆದ್ರೆ ಬೆಳಗಾವಿಯ ಬಗ್ಗೆ ಪ್ಲಾನಿಂಗ್ ನಡೀತಾ ಇದೆ, ಸೀಕ್ರೆಟ್ ಗೇಮ್ಗಳು ನಡೀತಾ ಇದೆ.
ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ನಿಂತಿದ್ದಾರೆ. ಸಚಿವೆಯ ಮಗ. ಮತ್ತೊಂದು ಕಡೆ ಮಾಜಿ ಸಿಎಂ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬಂದ್ರು. ಬಿಜೆಪಿಗೆ ಬಂದ ನಂತರ ಎಲ್ಲಿ ನಿಲ್ಲಬೇಕು ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಬೆಳಗಾವಿಯಿಂದ ನಿಂತಿದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶೆಟ್ಟರ್ ನಡುವೆ ಒಂದಷ್ಟು ಟಾಕ್ ಫೈಟ್ಗಳು ನಡೆದವು. ಈಗ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿಯ ಅಖಾಡಕ್ಕೆ ಇಳಿದಿರೋದ್ರಿಂದ ಶೆಟ್ಟರ್ ಅವರಿಗೆ ಮತ್ತಷ್ಟು ಬಲ ಇದೆ. ನ್ಯಾಚುರಲಿ ತಮ್ಮ ಸಹೋದರನ ಪುತ್ರಿಯೇ ಚಿಕ್ಕೋಡಿಯಲ್ಲಿ ನಿಂತಿರೋದ್ರಿಂದ ಅಲ್ಲಿ ಬಿಜೆಪಿಯ ಪರ ಪ್ರಚಾರಕ್ಕೆ ಹೆಚ್ಚಿನ ಒಲವು ವ್ಯಕ್ತಪಡಿಸ್ತಾ ಇಲ್ಲ ಜಾರಕಿಹೊಳಿ ಬ್ರದರ್ಸ್. 2019ರ ಅಖಾಡ ಹೇಗಿತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದಿದ್ರು. ಪ್ರಕಾಶ್ ಹುಕ್ಕೇರಿ ಸೋಲು ಕಂಡಿದ್ರು. ಪ್ರಕಾಶ್ ಹುಕ್ಕೇರಿ ಪಡ್ಕೊಂಡಿದ್ದ ಒಟ್ಟು ಮತ 5,26,140 ಮತಗಳು. ಅಣ್ಣಾ ಸಾಹೇಬ್ ಜೊಲ್ಲೆ ಪಡೆದಿದ್ದು 6,45,017 ಮತಗಳು. ಗೆಲುವಿನ ಅಂತರ ಇದ್ದಿದ್ದು 1,18,877. ಈಗ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ. ಹಾಗಾಗಿಯೇ ಜಾರಕಿಹೊಳಿ ಬ್ರದರ್ಸ್ ಚಿಕ್ಕೋಡಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಒಂದು ವೇಳೆ ಚಿಕ್ಕೋಡಿಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ನೀವು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಅವರೆಲ್ಲಿ ಬೆಳಗಾವಿಲೂ ಸೈಲೆಂಟ್ ಆಗ್ತಾರೋ ಅನ್ನೋ ಕನ್ಫ್ಯೂಷನ್ ನಲ್ಲಿ ರಾಜ್ಯದ ನಾಯಕರು, ಹೈಕಮಾಂಡ್ ಕೂಡ ಇದೆ. ಬೆಳಗಾವಿಯಲ್ಲಿ ಟಫ್ ಫೈಟ್ ಕೊಡಬೇಕಾದ ಅನಿವಾರ್ಯತೆ ಇದೆ. ಕೋಟೆನಾಡಿನಲ್ಲಿ ಯೋಗಿ ಆದಿತ್ಯನಾಥ್ ರೋಡ್ ಶೋಗೆ ಪ್ಲಾನ್ ಮಾಡಲಾಗಿದ್ದು ಏಪ್ರಿಲ್ 24ನೇ ತಾರೀಕು ಯೋಗಿ ಆದಿತ್ಯನಾಥ್ ರೋಡ್ ಶೋ ಇರುತ್ತೆ. ಚಿತ್ರದುರ್ಗದಲ್ಲಿ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಈ ಮಾತು ಹೇಳಿದ್ದಾರೆ. ಗೋವಿಂದ ಕಾರಜೋಳ ಪರ ರೋಡ್ ಶೋ ನಡೆಸಲಿದ್ದಾರೆ ಯೋಗಿ. ಬೆಳಗ್ಗೆ 11 ಗಂಟೆಗೆ ಬೃಹತ್ ರೋಡ್ ಶೋ ಇರುತ್ತೆ. 8 ವಿಧಾನಸಭಾ ಕ್ಷೇತ್ರಗಳ ಜನರನ್ನ ಸೇರಿಸ್ತೇವೆ ಅಂತ ರವಿಕುಮಾರ್ ಹೇಳಿದ್ದಾರೆ. ನಾಲ್ಕನೇ ತಾರೀಕು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ದಿನ ಇದೆ, ಅಂತಿಮ ದಿನ. ಒಂದು ಬೃಹತ್ ರೋಡ್ ಶೋ, ಒಂದು ಹಿಸ್ಟಾರಿಕಲ್ ರೋಡ್ ಶೋ ಚಿತ್ರದುರ್ಗ ನಗರದಲ್ಲಿ ಮಾಡಬೇಕು ಅಂತ ಇದ್ದೇವೆ. ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು 24ನೇ ತಾರೀಕು ಬರೋರಿದ್ದಾರೆ. ಅದರಲ್ಲಿ ಒಂದು ಭಾರಿ ದೊಡ್ಡ ರೋಡ್ ಶೋ. 8 ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿಯಿಂದ ನಮ್ಮ ಕಾರ್ಯಕರ್ತರು ಬರಬೇಕು. ಅವತ್ತು ಮೆಸೇಜ್ ಹೋಗಬೇಕು, ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ನಮ್ಮ ಗೋವಿಂದ ಕಾರಜೋಳ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲೋರಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ರೋಡ್ ಶೋ ಕಾರ್ಯಕ್ರಮವನ್ನು 24ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ನಾವು ಯೋಚನೆ ಮಾಡಿದ್ದೇವೆ. 24ನೇ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ನಾಮಿನೇಷನ್ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗಿದ್ರು. ವಿಜೇಂದ್ರ ನಾಮಿನೇಷನ್ಗೂ ಮುನ್ನ ಬಿಜೆಪಿ ಅಭ್ಯರ್ಥಿ ಪರ ರೋಡ್ ಶೋ ನಡೆಸಿದ್ರು. ರೋಡ್ ಶೋದಲ್ಲಿ ಕಾಂಗ್ರೆಸ್ ವಿರುದ್ಧ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿ ಲೋಕಸಭೆ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಕಳೆದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗಿದೆ. ಮತ್ತೊಂದು ಸಲ ಭದ್ರಕೋಟೆ ಛಿದ್ರ ಆಗೋದ್ರಲ್ಲಿ ಅನುಮಾನ ಇಲ್ಲ. ಕಾಂಗ್ರೆಸ್ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜನಪ್ರಿಯ ಸಂಸದರು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷ ಜಾತ್ಯತೀತ ಜನತಾದಳ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಸಾವಿರಾರು ಬೆಂಬಲಿಗರಿಗೆ ಮೆರವಣಿಗೆಯಲ್ಲಿ ಬಂದು ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾರ್ಯಕರ್ತರ ಉತ್ಸಾಹ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಬೆಂಬಲ ನೀಡಬೇಕು ಅಂತೇಳಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಅವರು ವಿಜಯಶಾಲಿಯಾಗಿ ಬರ್ತಾರೆ. ನಮ್ಮ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹಗಲು ರಾತ್ರಿ BJP ಮತ್ತು JDS ಪಕ್ಷ
ಒಟ್ಟಾಗಿ ಒಂದಾಗಿ ಅವರ ವಿಜಯಕ್ಕೊಂದು ಶ್ರಮನ ಹಾಕ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ದೊಡ್ಡಪ್ಪಗೌಡ್ರಿಗೆ ನಾ ಬೆಳಗ್ಗೆ ಮಾತನಾಡಿದ್ದೇನೆ. ಇವತ್ತು ನಾಡಿದ್ದು 26ನೇ ತಾರೀಕು ಅವರ ಕ್ಷೇತ್ರದಲ್ಲಿ ಜೋರಾಗಿ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ಜೊತೆ ನಮ್ಮ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರವನ್ನು ಕೂಡ ಮಾಡ್ತಾರೆ. ಈಗ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಹಾಕಿದ್ದಾರೆ, ತಮ್ಮ ಕಲಬುರಗಿ ಅಭ್ಯರ್ಥಿ ಕಿಂಗ್ ಪಿನ್ಗಳ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ, ವಿಜೇಂದ್ರ ಉತ್ತರ ಕೊಡಬೇಕು ಅಂತಾರೆ ಪ್ರಿಯಾಂಕ್ ಖರ್ಗೆ. ಕಿಂಗ್ ಪಿನ್ ಮಂತ್ರಿಗಳು ಫಸ್ಟ್ ಉತ್ತರ ಕೊಡಲಿ. ಇವತ್ತು ತಾವು ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ಗುಲ್ಬರ್ಗ ಭಾಗದಲ್ಲಿ ವಿಶೇಷವಾಗಿ ಯಾವ ರೀತಿ ಇವತ್ತು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ಕಾರ್ಯಕರ್ತಗಳು ಹತ್ಯೆ ಆಗ್ತಾ ಇದೆ, ಯಾವ ರೀತಿ ರೌಡಿಸಮ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ಮೊದಲು ಉತ್ತರ ಕೊಡಲಿ. ಆಮೇಲೆ ಇದೆಲ್ಲ ಆರ್ ಡಿ ಪಾಟೀಲ್ ಮನೆಗೆ ಜಾಧವ್ ಭೇಟಿಗೆ ಕಾಂಗ್ರೆಸ್ ಟೀಕೆ ಮಾಡಿದೆ. ಕೈ ನಾಯಕರ ಟೀಕೆಗೆ ವಿಜೇಂದ್ರ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಕಲಬುರಗಿ ಭಾಗದಲ್ಲಿ ಬಿಜೆಪಿ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಜೆಪಿ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ದು, ಬಿಜೆಪಿ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ. ಗೂಂಡಾಗಿರಿ ಬಗ್ಗೆ ಮೊದಲು ಸಚಿವರು ಉತ್ತರ ಕೊಡ್ಲಿ ಅಂದಿದ್ದಾರೆ. ಕಿಂಗ್ ಪಿನ್ ಮಂತ್ರಿಗಳು ಮೊದಲ ಉತ್ತರ ಕೊಡ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿವೈ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಮಂತ್ರಿಗಳು ಫಸ್ಟ್ ಉತ್ತರ ಕೊಡಲಿ. ಇವತ್ತು ತಾವು ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ಗುಲ್ಬರ್ಗ ಭಾಗದಲ್ಲಿ ವಿಶೇಷವಾಗಿ ಯಾವ ರೀತಿ ಇವತ್ತು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ಕಾರ್ಯಕರ್ತಗಳು ಹತ್ಯೆ ಆಗ್ತಾ ಇದೆ, ಯಾವ ರೀತಿ ರೌಡಿಸಮ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ಮೊದಲು ಉತ್ತರ ಕೊಡಲಿ. ಆಮೇಲೆ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತಾರೆ. ಹಾಸನದ ಕಡೂರಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪ್ರಚಾರ ನಡೆಸಿದ್ದಾರೆ. ಕಡೂರು ಕ್ಷೇತ್ರದ ಪಂಚನಹಳ್ಳಿಯಲ್ಲಿ ಪ್ರಜ್ವಲ್ ಮತಬೇಟೆ ನಡೆಸಿದ್ದಾರೆ. ಪ್ರಜ್ವಲ್ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶ್, ವೈಎಸ್ವಿ ದತ್ತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಮಾಜಿ ಶಾಸಕರು ಶ್ರೀ ವೈಎಸ್ವಿ ದತ್ತಾರವರು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಅವರಿಗೆ ಸ್ವಾಗತ. ಕಡೂರು ಕ್ಷೇತ್ರದ ಪಂಚನಹಳ್ಳಿಯಲ್ಲಿ ಪ್ರಜ್ವಲ್ ಮತಬೇಟೆ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಒಟ್ಟಾಗಿ ಭಾಗಿಯಾಗಿದ್ದಾರೆ. ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶ್, ವೈಎಸ್ವಿ ದತ್ತ ಉಪಸ್ಥಿತರಿದ್ದರು. ಇನ್ನು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಅವರು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯ ನರಗುಂದ ವಿಧಾನಸಭಾ ಮತಕ್ಷೇತ್ರದ ಹುಯಿಲಗೊಳ ಹಾಗೂ ಹೊಂಬಳದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ರು. ಗ್ರಾಮೀಣ ಭಾಗದಲ್ಲಿ ಸಂಚರಿಸಿ ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಮನವಿ ಮಾಡಿದ್ರು. ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಯುಕ್ತ, ಕೇಂದ್ರದ ಬಿಜೆಪಿ ಸರ್ಕಾರ ಬೆಲೆ ಇಳಿಕೆ ಮಾಡುವಲ್ಲಿ ವಿಫಲ ಆಗಿದೆ. ಆದ್ರಿಂದ ಹಳ್ಳಿ ಜನರ ಬದುಕು ಕಷ್ಟ ಆಗ್ತಾ ಇದೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಗ್ಯಾರಂಟಿ ನೀಡಿ ಬದುಕೋದಕ್ಕೆ ನೆರವಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ನಿಮಗಾಗಿ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಿಆರ್ ಯಾವಗಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಬೆಳಗಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ಹಾಗೂ ಇತರ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ನಾನು ನಮ್ಮ ಭರ್ಜರಿ ಹೊಂಬಳ ಗ್ರಾಮದ ಉಪಸ್ಥಿತರಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರು ವ್ಯಾಪ್ತಿಯಲ್ಲಿ ಇವತ್ತು ಕೆಎಸ್ ಈಶ್ವರಪ್ಪ ಪ್ರವಾಸ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧಿಸ್ತಾ ಇದ್ದಾರೆ. ಬೈಂದೂರು ವಿಧಾನಸಭಾ ವ್ಯಾಪ್ತಿಯ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಚುನಾವಣಾ ಪ್ರಚಾರದ ಕಚೇರಿ ಉದ್ಘಾಟಿಸಿದ್ರು. ರಾಷ್ಟ್ರ ಭಕ್ತರ ಬಳಗ ಹೆಸರಿನಲ್ಲಿ ನೂತನ ಕಾರ್ಯಾಲಯದ ಉದ್ಘಾಟನೆ ನಡೆಯಿತು. ಅದಾದ ಮೇಲೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಮಾತಾಡಿದ್ರು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಕರೆಸಿ ಸಮಾಲೋಚನೆ ನಡೆಸಿದ್ರು. ಸ್ಪರ್ಧೆಯಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಬಿಜೆಪಿಯ ಶಕ್ತಿ ಕೇಂದ್ರ ಆಗಿರುವ ಹಿಂದುತ್ವದ ಭದ್ರಕೋಟೆ ಬೈಂದೂರಿನಲ್ಲಿ ಕಾರ್ಯಕರ್ತರ ಬೆಂಬಲ ಕಂಡು ನನಗೆ ಆಶ್ಚರ್ಯ ಆಗಿದೆ. ಜನರು ಸ್ವ ಇಚ್ಛೆಯಿಂದ ನನ್ನನ್ನ ಬೆಂಬಲಿಸೋದಕ್ಕೆ ಮುಂದೆ ಬರ್ತಾ ಇರೋದು ಸಂತೋಷದ ವಿಚಾರ ಅಂತ ಹೇಳಿದ್ದಾರೆ. ಮನೆ ಡಿ ಕೆ ಶಿವಕುಮಾರು, ಮನೆ ಸಿದ್ದರಾಮಯ್ಯನವರು
HD ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಜಾತಿ ರಾಜಕಾರಣಕ್ಕೆ ಮೇಲೆ ಒತ್ತು ಕೊಟ್ಟು ಇದರಲ್ಲಿ ಸಾಧು ಸಂತರನ್ನು ಕೂಡ ಮಧ್ಯೆ ತರೋಂಥ ಪ್ರಯತ್ನ ನಡೆಸ್ತಾ ಇರೋದು ತುಂಬ ನೋವಿನ ಸಂಗತಿ. ಈ ಮೂರು ಪಕ್ಷ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಬೆರೆಸ್ತಾ ಇರೋದು ತುಂಬ ಅನ್ಯಾಯ ಇದೆ. ಇದನ್ನು ರಾಷ್ಟ್ರಭಕ್ತ ಬಳಗ ನಾವು ಇದನ್ನು ಉಗ್ರವಾಗಿ ಖಂಡನೆ ಮಾಡ್ತೇವೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಆಗಿರೋಂಥ ಅಭ್ಯರ್ಥಿ ಇದ್ದಾರೆ. ಒಂದು ರೀತಿ ಯಡಿಯೂರಪ್ಪನವ್ರು ಹಾಕ್ಸ್ಕೊಂಬಂದಿರೋಂಥ ಡಮ್ಮಿ ಅಭ್ಯರ್ಥಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗರು ನಾವು ಕೂಡ ನಿಮಗೆ ಓಟ್ ಕೊಡ್ತೀವಿ, ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ. JDSನಲ್ಲಿರೋಂಥ ಈ ಜಿಲ್ಲೆಯಲ್ಲಿರೋಂಥ JDSನವರು, ಅದು ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿರೋಂಥ JDS ಕಾರ್ಯಕರ್ತರು ನೇರವಾಗಿ ಅವ್ರು ನಮ್ಮ ಬೆಂಬಲ ಕೊಡ್ತಾರೆ. ಅನೇಕರು ನೇರವಾಗಿ ಬರೋಕ್ಕಾಗ್ತಿದ್ರು ಕೂಡ ಹಿಂಭಾಗದಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಹಿಂದಿನಿಂದಲೂ ಕೂಡ ಬೆಂಬಲ ಕೊಡ್ತಿದ್ದಾರೆ. ಈಗ ಎಲ್ಲ ಪಕ್ಷದ ಜನ ಬೆಂಬಲ ಕೊಡ್ತಾ ಇರೋದು, ಹಿರಿಯರು ಬೆಂಬಲ ಕೊಡ್ತಾ ಇರೋದು ಹಿಂದುತ್ವಕ್ಕೆ ಸಿಗ್ತಾ ಇರೋಂಥ ಜಯ ಅಂತ ಭಾವಿಸಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ. ಆನೇಕಲ್ ವಿಧಾನಸಭೆ ಕ್ಷೇತ್ರದಲ್ಲಿ DK ಸುರೇಶ್ ಪ್ರಚಾರ ನಡೆಸಿದ್ದಾರೆ. ಆನೇಕಲ್ನ ದೇವಮೂಲೆ ಖ್ಯಾತಿಯ ಮುಗಳೂರಲ್ಲಿ ಪ್ರಚಾರ ನಡೆಸಿದ್ದಾರೆ. ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ನಡೆಸಿದ್ದಾರೆ. ಆನೇಕಲ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ DK ಸುರೇಶ್ ಪ್ರಚಾರ ನಡೆಸಿದ್ದು, ಪ್ರಚಾರದ ವೇಳೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಪ್ರಚಾರದಲ್ಲಿ ಆನೇಕಲ್ ಶಾಸಕ ಶಿವಣ್ಣ, ಸಚಿವ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ರು. ವಾಣಿ ಶಿವರಾಮ್ ಸೇರಿ ಹಲವು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ನಂಬಿಕೆ ಇಲ್ಲದೆ ಅವರು ಬೇರೆ ಪಕ್ಷದನ್ನ ಆಶ್ರಯ ಮಾಡಿರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ಸೊ ಇವ್ರು ಯಾರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥವ್ರಲ್ಲ. ಅವ್ರೇನು ಕೂಡ ಅಧಿಕಾರಕ್ಕೋಸ್ಕರ, ಅವರ ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ಪಕ್ಷವನ್ನ ಚುನಾವಣೆಗೆ ನಿಂತಿದ್ದಾರೆ. ಪಕ್ಷವನ್ನ ಎತ್ಕೊಂಡೋಗಿ ಬಿಜೆಪಿಗೆ ಸೇರ್ಸ್ಕೊಂಡು ಇವತ್ತು ಕಾಲ ಕಳೀತಾ ಇದ್ದಾರೆ ಹೊರತು ಈ ತಾಲೂಕಿನ ಅಭಿವೃದ್ಧಿ ಅವರಿಗೆ ಮುಖ್ಯ ಅಲ್ಲ, ಈ ರಾಜ್ಯದ ಅಭಿವೃದ್ಧಿ ಮುಖ್ಯ ಅಲ್ಲ, ಅವರ ಕುಟುಂಬದ ಅಭಿವೃದ್ಧಿ ಅವರಿಗೆ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಲ್ಲಿ, ಎಲ್ಲ ನನ್ನ ತಾಯಂದಿರಲ್ಲಿ, ಎಲ್ಲ ಯುವಕ ಮಿತ್ರರಲ್ಲಿ ಮನವಿ ಮಾಡೋದಿಷ್ಟೇ. ಇವತ್ತು ನಾನು ನಿಮ್ಮ ಕ್ಷೇತ್ರದವನು, ನಿಮ್ಮ ಸ್ವಾಭಿಮಾನದ ಮತವನ್ನ ನಾನು ಕರ್ನಾಟಕದ ಧ್ವನಿಯಾಗಿ ಇವತ್ತು ಲೋಕಸಭೆನಲ್ಲಿರ್ಬೋದು, ಹೊರಗಡೆ ಇರ್ಬೋದು, ನಾನು ಇದಕ್ಕೆ ಪ್ರತಿಪಾದನೆಯನ್ನ, ನಮಗೇನು ಕರ್ನಾಟಕದ ತೆರಿಗೆದಾರರ ಹಣ ಇವತ್ತು ಯಾವ ರೀತಿ ಉತ್ತರ ಭಾರತಕ್ಕೆ ಹರಿದೋಗ್ತಾ ಇದೆ, ಆ ವಿಚಾರವಾಗಿ ಅನೇಕ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದೇನೆ. ನಾ ಕೇಳೋದಿಷ್ಟೇ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ನಮ್ಮದು. ಈ ಹೋರಾಟಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿ ನನ್ನ ಮಾತನ್ನ ಮುಗಿಸ್ತೇನೆ. ಬೆಂಗಳೂರು ದಕ್ಷಿಣ ಲೋಕಸಭೆ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಪ್ರಚಾರ ನಡೆಸಿದ್ದಾರೆ. ಬಿರು ಬಿಸಿಲಿನಲ್ಲೂ ಮತಬೇಟೆಗೆ ಇಳಿದಿದ್ದಾರೆ ಕೈ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ನಾಯಂಡಹಳ್ಳಿಯಲ್ಲಿ ಪ್ರಚಾರ ನಡೆಸಿದ್ದಾರೆ. ನಾಯಂಡಹಳ್ಳಿ, ಪಂತ್ರಪಾಳ್ಯ, ಗಂಗೊಂಡನಹಳ್ಳಿ, ಚಂದ್ರ ಲೇಔಟ್ನಲ್ಲಿ ಪ್ರಚಾರ ಮಾಡಿದ್ದಾರೆ. ಸೌಮ್ಯ ರೆಡ್ಡಿಗೆ ನಾಯಕರು ಸಾಥ್ ನೀಡಿದ್ದಾರೆ. ಶಾಸಕರಾದ ಪ್ರಿಯಾ ಕೃಷ್ಣ, ಎಂ ಕೃಷ್ಣಪ್ಪ ಅವರು ಸಾಥ್ ನೀಡಿದ್ದಾರೆ. ಮತಯಾಚನೆ ಮಾಡ್ತಾ ಇದ್ದಾರೆ. ಅಪ್ಪ ಮಗ ಬಿಸಿಲನ್ನು ಲೆಕ್ಕಿಸದೆ ತೆರೆದ ಜೀಪಿನಲ್ಲಿ ಸೌಮ್ಯ ರೆಡ್ಡಿ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಅಭ್ಯರ್ಥಿ ಸೌಮ್ಯ ರೆಡ್ಡಿಗೆ ಸಾವಿರಾರು ಕೈ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ 3 ಜನ ಕಾಂಗ್ರೆಸ್ ಶಾಸಕರನ್ನ ಒಳಗೊಂಡಿದೆ. ಪ್ರಿಯಾ ಕೃಷ್ಣ, ಗೋವಿಂದರಾಜನಗರ, ವಿಜಯನಗರ ಎಂ ಕೃಷ್ಣಪ್ಪ ಮತ್ತು BTM ಲೇಔಟ್ ರಾಮಲಿಂಗಾರೆಡ್ಡಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಜೋರಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಬಿಸಿಲನ್ನು ಕೂಡ ಲೆಕ್ಕಿಸದೆ ನೀವು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಹೇಗಿದೆ ಪ್ರಚಾರ? ಪ್ರಚಾರ ಅದ್ಭುತವಾಗಿದೆ. ಇವತ್ತು ಬೆಳಿಗ್ಗೆ 9:30 ನಾವಿಲ್ಲಿ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಜನಪ್ರಿಯ ಶಾಸಕರಂತ ಶ್ರೀ ಪ್ರಿಯಾ ಕೃಷ್ಣ ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ಕೃಷ್ಣಪ್ಪ ಸರ್ ಮತ್ತು ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು, ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು, ಕಾರ್ಯಕರ್ತರು, ಬಹಳ ಚೆನ್ನಾಗಾಗ್ತಿದೆ.
ಸುಮಾರು ಪ್ರತಿಯೊಂದು ವಾರ್ಡು ನಾವು ಕವರ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋದರೂ ಸಹ ಜನರು ಹೊರಗಡೆ ಬಂದು ಮಾತಾಡಿಸ್ತಾರೆ, ನಿಮಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಭಾಳ ವರ್ಷದಿಂದ ಅವರು BJP ಆಶ್ವಾಸನೆಗಳು ಕೇಳಿ ಕೇಳಿ, ಆ ಸುಳ್ಳು ಭರವಸೆಗಳು ಕೇಳಿ ಕೇಳಿ ಜನರಿಗೂ ಸಾಕಾಗಿದೆ. ಅದು ವಿಶೇಷವಾಗಿ ಇಲ್ಲಿ ಬೆಂಗಳೂರು ದಕ್ಷಿಣ ಒಬ್ಬ ಸಂಸದರು 5 ವರ್ಷ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ನಿಮ್ಮನ್ನು ಒಬ್ಬ ಶಾಸಕರಾಗಿ ನೋಡಿದ್ದೀವಿ, ಜನರ ಜೊತೆ ಸ್ಪಂದಿಸ್ತೀರಿ, ಕೈಗೆ ಸಿಗ್ತೀರಿ. ಆಮೇಲೆ ವಿಶೇಷವಾಗಿ ನೀವು ನಮ್ಮ ಧೈರ್ಯದಿಂದ ನೀವು ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀರಿ ಅಂತ ಅವರು ಎಲ್ಲರೂ ಸಹ ಪ್ರತಿಯೊಬ್ಬರು ಅಷ್ಟೇ. ವಿಶೇಷವಾಗಿ ನಾನು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಮೇಡಮ್, ಈಗ ನೀವು ಹೋಗುವಂತಹ ಜಾಗದಲ್ಲಿ ನಿಮಗೆ ಅಂದ್ರೆ ಸುಮಾರು ಸಂಖ್ಯೆಯಲ್ಲಿ ಮಹಿಳೆಯರೇ ಸಾಥ್ ಕೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು ನಿಮ್ಮಿಂದ ಅಂತ? ನೋಡಿ, ಮಹಿಳೆಯರು ನಾನಾಗಲಿ ನೀವಾಗಲಿ ಎಲ್ಲರೂ ನಾವು 50% ಇದ್ದೀವಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಆದರೆ ನಮ್ಮನ್ನು ಪ್ರತಿನಿಧಿಸೋರು ಬಹಳ ಕಡಿಮೆ. ನಮ್ಮ ಅಸೆಂಬ್ಲಿಯಲ್ಲೂ ನಾವು ನೋಡಿದ್ರೆ ಜಸ್ಟ್ 4% ಇರೋದು, ಪಾರ್ಲಿಮೆಂಟಲ್ಲೂ 12% ಇರೋದು. ಅದೇ ಕಾರಣಕ್ಕೋಸ್ಕರ ನಾವು ಸುಮಾರು 26 ವರ್ಷದಿಂದ ಮಹಿಳಾ ಮೀಸಲಾತಿ ವಿಮೆನ್ಸ್ ರಿಸರ್ವೇಷನ್ ಬಿಲ್ ನಾವು ಹೋರಾಟ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಇಡೀ ಬೆಂಗಳೂರಲ್ಲಿ ಏಕೈಕ ಮಹಿಳಾ ಶಾಸಕಿಯಾಗಿ ನಾನು ಕೆಲಸ ಮಾಡಿದ್ದೆ. ನಮ್ಮ ಬೆಂಗಳೂರಿನ ಇತಿಹಾಸದಲ್ಲಿ ಒಬ್ಬರು ಸಹ ಮಹಿಳೆ ಒಬ್ಬ ಸಂಸದರು ಇನ್ನೂ ಇತಿಹಾಸದಲ್ಲಿ ಹೋಗಿಲ್ಲ ಪಾರ್ಲಿಮೆಂಟ್ಗೆ. ಹಾಗಾಗಿ ನಮ್ಮ ಅಭಿಪ್ರಾಯಗಳು ಬೇರೆ ಇರುತ್ತೆ, ನಮ್ಮ ಕಷ್ಟಗಳು ಬೇರೆ ಇರುತ್ತೆ, ನಾವೇನೇನೋ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಬೇರೆ ಇರುತ್ತೆ. ಹಾಗಾಗಿ ನಮ್ಮನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನೀನು ಗೆದ್ದರೆ ಪ್ರತಿಯೊಬ್ಬ ಮಹಿಳೆ ಗೆದ್ದಂಗೆ. ಹೆಣ್ಮಕ್ಳೆಲ್ಲ ಬಂದು ತಬ್ಕೋತಾರೆ. ತುಂಬ ಖುಷಿ ಆಗುತ್ತೆ. ನಾನು ನಿಮ್ಮ ಥರ ದೊಡ್ಡವರಾದ್ಮೇಲೆ ನಾನೊಬ್ಬ ಕಾರ್ಪೊರೇಟರ್ ಆಗಬೇಕು, MLA ಆಗಬೇಕು ಅಂತ ಹೇಳ್ತಾರೆ. ಸಂತೋಷ ಆಗುತ್ತೆ. ನಿಮ್ಮನ್ನ ನೋಡಿ ಸೌಮ್ಯ ರೆಡ್ಡಿ ಅವರು ಅಂತ ಗುರುತಿಸ್ತಾರ ಅಥವಾ ತಂದೆಯವ್ರನ್ನ ರಾಮಲಿಂಗಾರೆಡ್ಡಿ ಅವರ ಕೆಲಸಗಳಿಂದ ಗುರುತಿಸ್ತಿದ್ದಾರೆ? ಹೇಗೆ ಅನ್ಸುತ್ತೆ ನಿಮಗೀಗ ಹೋಗುವಂತ ಜಾಗದಲ್ಲಿ ಸುಮಾರು ಕಡೆಗಳಲ್ಲಿ ನೀವು ಏನು ಪ್ರಚಾರವನ್ನ ಮಾಡ್ತಾ ಇದ್ದೀರಿ, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, ಇಂಥ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಇಂಥ ಜನ? ಇದು ಟೀಮ್ ವರ್ಕು, ಯಾಕಂದ್ರೆ ಇದು ತುಂಬಾ ದೊಡ್ಡ ಕ್ಷೇತ್ರ. ಇದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ, ನಮ್ಮ ಶಾಸಕರ ಪ್ರತಿಯೊಬ್ಬ ಅವರ ಬೆಂಬಲ ಇದೆ, ಅವರ ಆಶೀರ್ವಾದ ಇದೆ. ವಿಶೇಷವಾಗಿ ಎಲ್ಲ ನಮ್ಮ ಮತದಾರರ ವಿಶ್ವಾಸ, ಆಶೀರ್ವಾದನೇ ಈಗ ಇಷ್ಟುವರೆಗೂ ನಮಗೆ ಎಲ್ಲ ಕಡೆ ಬಹಳ ಒಳ್ಳೆ ನಮಗೆ ಸಪೋರ್ಟ್ ಸಿಗ್ತಾ ಇದೆ. 26ನೇ ತಾರೀಕು ಅತಿ ಹೆಚ್ಚು ಮತಗಳಿಂದ ಬಂದು ಜನ ಆಶೀರ್ವಾದ ಮಾಡ್ತಾರೆ ಅಂತ 100% ನಂಬಿಕೆ ಇದೆ. ಸೌಮ್ಯ ರೆಡ್ಡಿ ಅವರ ಮಾತು. ಜೊತೆಗೆ ಪ್ರಿಯಾ ಕೃಷ್ಣ ಅವರು ಕೂಡ ಅವರ ಮತ ಪ್ರಚಾರಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪಾರ್ಟಿ ರೌಂಡ್ಸ್ಗೆ ಮತ್ತೆ ಸ್ವಾಗತ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಪ್ರಚಾರ ಸಭೆ ನಡೆಸಿದ್ದಾರೆ. ಶ್ರೀನಿವಾಸಪುರದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದಾರೆ. ಮೈತ್ರಿ ನಾಯಕರು, ಕಾರ್ಯಕರ್ತರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ನೇತೃತ್ವದಲ್ಲಿ ಈ ಪ್ರಚಾರ ಸಭೆ ನಡೆಯಿತು. ಮಲ್ಲೇಶ್ ಬಾಬು ಶ್ರೀನಿವಾಸಪುರ ಕ್ಷೇತ್ರದ ಮೊಮ್ಮಗ. ಮಲ್ಲೇಶ್ ಬಾಬು ತಾಯಿ ಶ್ರೀನಿವಾಸಪುರ ತಾಲೂಕಿನ ಮಗಳು. ಮಲ್ಲೇಶ್ ಬಾಬುಗೆ ಹೆಚ್ಚಿನ ಬಹುಮತ ನೀಡಬೇಕು ಅಂತ ಶಾಸಕ ವೆಂಕಟ ಶಿವಾರೆಡ್ಡಿ ಮನವಿ ಮಾಡಿದ್ರು. ಇವತ್ತು ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು NDA ಅಭ್ಯರ್ಥಿಯಾಗಿ ಇವತ್ತು ಬಿಂಬಿಸಿರುವ ನಮ್ಮ ಮಲ್ಲೇಶ್ ಬಾಬು ಅವರು ಬೇರೆ ಯಾರೂ ಅಲ್ಲ, ನಮ್ಮ ತಾಲ್ಲೂಕಿನ ಮೊಮ್ಮಗ. ನಮ್ಮ ತಾಲ್ಲೂಕಿನ ಮೊಮ್ಮಗ, ಮುದುಮುಡುಗು ಅವರ ಅಮ್ಮನ ನೇಟಿವ್ ಪ್ಲೇಸು. ಸೊ ದಯಮಾಡಿ ಇದನ್ನು ಜ್ಞಾಪಕ ಇಟ್ಕೋಬೇಕು. ಇಂಥ ಒಂದು ಅಭ್ಯರ್ಥಿ ಸಿಗೋದು ಭಾರಿ ಕಷ್ಟ. ಅವರಮ್ಮ 2 ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, 1 ಸಾರಿ ಜಿಲ್ಲಾ ಪಂಚಾಯತ್ ಚೇರ್ಮನ್ ಪ್ರೆಸಿಡೆಂಟ್ ಆಗಿದ್ದರು. ಪಾರ್ಲಿಮೆಂಟ್ ಚುನಾವಣೆ ನಿಂತು ಕೆಲವೇ ಓಟುಗಳಿಂದ ಅಂತರದಿಂದ ಸೋತಿದ್ರು. ಇವತ್ತು ಅವ್ರ ತಂದೆ ಶ್ರೀ ಮುನುಸ್ವಾಮಿಯವರು ಒಂದು ದಿಟ್ಟ IAS ಅಧಿಕಾರಿ, ಬಹಳ ದಿವಂಗತರು. ಅವರು ಒಳ್ಳೆ ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದರು, ನನಗೆ ಆತ್ಮೀಯ ಮಿತ್ರರು. ಪ್ರತಿಯೊಂದು ವಾರನೂ ಅವರ ಮನೆ ಕರೀತಾ ಇದ್ರು. ಅವರು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನನಗೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಮತಬೇಟೆ ನಡೆಸಿದ್ದಾರೆ. ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಮತ ಶಿಕಾರಿ ನಡೆಸಿದ್ದು, ಕೃಷ್ಣರಾಜ ವಿಧಾನಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ್ದಾರೆ. ಯದುವೀರ್ ಅಶೋಕಪುರಂ ಸುಣ್ಣದ ಕೆರೆಯಲ್ಲಿ ತೆರೆದ ವಾಹನದಲ್ಲಿ ತೆರಳಿ ಪ್ರಚಾರ ನಡೆಸಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜನರಿಂದ ಯದುವೀರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ಪ್ರಚಾರ ಮಾಡುವ ದಾರಿಯಲ್ಲಿ ನೀರು ಹಾಕಿ ರಂಗೋಲಿ ಬಿಡಿಸಿ ಸ್ವಾಗತ ಕೋರ್ತಾ ಇದ್ದಾರೆ.
ಮುಸಲ್ಮಾನರ ಕೇರಿಯಲ್ಲಿ ಯದುವೀರ್ಗೆ ಉತ್ತಮ ರೆಸ್ಪಾನ್ಸ್ ವ್ಯಕ್ತ ಆಗಿದ್ದು ಯದುವೀರ್ ಜೊತೆ ಸೆಲ್ಫಿ ಪಡೆಯೋದಕ್ಕೆ ಯುವಕರು ಮುಗಿಬೀಳ್ತಾ ಇದ್ದಾರೆ. ಶಾಸಕರಾದ ಕುಣಿಗಲ್ನಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪ್ರಚಾರ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿ. ಕುಣಿಗಲ್ ತಾಲೂಕಿನ ಯಡಿಯೂರು, ಜೋಡಿಹೊಸಹಳ್ಳಿ, ಕೆಂಪನಹಳ್ಳಿ, ಹುತ್ತರಿದುರ್ಗ, ಇಪ್ಪಾಡಿ, ಚೌಡನಕುಪ್ಪೆ, ತಾವರೆಕೆರೆ, ಕುಣಿಗಲ್ ಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ ಪ್ರಚಾರ ನಡೆಸ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್, ಮಾಜಿ ಶಾಸಕ ನಾಗರಾಜಯ್ಯ, ಜೆಡಿಎಸ್ ಮುಖಂಡ ಜಗದೀಶ್ ಸಾಥ್ ನೀಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ರಾಘವೇಂದ್ರ 3 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಮುಳುಗ್ತಾ ಇರೋ ಹಡಗು ಬಿಎಸ್ವೈ ಹೇಳಿರುವಂತ ಮಾತಿದು. ಮೋದಿ ಮುಂದೆ ಕಾಂಗ್ರೆಸ್ ಪಿಎಂ ಅಭ್ಯರ್ಥಿ ಯಾರು ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ 28ಕ್ಕೆ 28 ಸೀಟುಗಳನ್ನ ನಾವು ಗೆಲ್ತೀವಿ ಎಂದಿದ್ದಾರೆ. ಮೋದಿ ಹಾಗೂ ದೇವೇಗೌಡರ ಹೊಂದಾಣಿಕೆ ದೊಡ್ಡ ಶಕ್ತಿ. ನೀವು ಯಾರೂ ಮೈ ಮರಿಬೇಡಿ, ಮನೆ ಮನೆಗೆ ಹೋಗಿ. ಯಾರು ಇಲ್ಲಿ ಸ್ಪರ್ಧೆ ಮಾಡುವ ಧೈರ್ಯ ಮಾಡಬಾರದು. ಸ್ಪರ್ಧೆ ಮಾಡುವ ಧೈರ್ಯ ಮಾಡದಂತೆ ಗೆಲ್ಲಿಸಬೇಕು. 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಬಿಎಸ್ವೈ. ಈ ಮೆರವಣಿಗೆನ ನೋಡಿದ ಮೇಲೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಾನ್ಯ ರಾಘವೇಂದ್ರ ಅವರು ಮತ್ತೊಮ್ಮೆ 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ, ನನಗೂ ಇದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಅವರ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಅವರ ಹೆಸರಿಡಕ್ಕೆ ಅವರು ಸಿದ್ಧ ಇದ್ದಾರೇನು? ಯಾವನೇ ಹೆಸರಿಲ್ಲ. ಹೀಗಾಗಿ ಇಡೀ ವಿಶ್ವವೇ ಕೊಂಡಾಡ್ತಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು. ಎಚ್ಡಿಕೆ ಕಾಂಗ್ರೆಸ್ ನಡುವೆ ಗ್ಯಾರಂಟಿ ಗುದ್ದಾಟ. ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ಎಚ್ಡಿಕೆ ಹೇಳಿದ್ದಾರೆ. ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಗೃಹಲಕ್ಷ್ಮಿ ಅಂತ ಯಜಮಾನಿಗೆ 2,000 ಕೊಟ್ಟು ಮನೆ ಯಜಮಾನನಿಂದ 5,000 ಪಡಿತಾ ಇದ್ದಾರೆ. ಇದು ಜನತೆ ಬಳಿ ಪಿಕ್ ಪಾಕೆಟ್ ಮಾಡ್ತಿರೋ ಸರ್ಕಾರ ಅಂದಿದ್ದಾರೆ ಎಚ್ಡಿಕೆ. ಯಾವೊಂದು ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಏನು ಬಂದಿದ್ದಾರೆ, ಇವತ್ತೂ ಸಹ ಅವರು ಒಂದು ಮಾತು ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿನ ಪ್ರತಿಯೊಂದು ಮಹಿಳೆಯರಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ. ಈ ದೇಶದಲ್ಲಿ 75 ಕೋಟಿ ನಮ್ಮ ತಾಯಂದಿರಿದ್ದಾರೆ. 75 ಕೋಟಿ ತಾಯಂದಿರಿಗೆ ಇವರು ಹಣ ಕೊಡಬೇಕು ಅಂದ್ರೆ ಸುಮಾರು 75 ಲಕ್ಷ ಕೋಟಿ ರೂಪಾಯಿಗಳು ಬೇಕು. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಒಟ್ಟಾರೆ ಬಜೆಟ್ ಈಗಿರ್ತಕ್ಕಂಥದ್ದು 47 ಲಕ್ಷ ಕೋಟಿ. ಇದನ್ನು ಡಾಕ್ಟರ್ ಕೆ ಸುಧಾಕರ್ ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ಡಾಕ್ಟರ್ ಸುಧಾಕರ್ ವಿರುದ್ಧ ಭ್ರಷ್ಟಾಚಾರದ ತನಿಖೆ ನಡೀತಾ ಇದೆ. ನ್ಯಾಯಾಂಗ ಆಯೋಗವೇ ತನಿಖೆ ನಡೆಸ್ತಾ ಇದೆ. ಡಾಕ್ಟರ್ ಸುಧಾಕರ್ ಭ್ರಷ್ಟಾಚಾರ ಮಾಡಿರುವ ಸಾಕ್ಷ್ಯಾಧಾರಗಳಿವೆ. ತನಿಖೆ ಆದ್ಮೇಲೆ ಡಾಕ್ಟರ್ ಸುಧಾಕರ್ ಜೈಲಿಗೆ ಹೋಗ್ತಾರೆ ಅಂದಿದ್ದಾರೆ. ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು, ಒಮ್ಮೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥ NDA ಅಭ್ಯರ್ಥಿ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸ್ಬೇಕಾ ಈ ಭ್ರಷ್ಟರನ್ನ?
ಆರೋಗ್ಯ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. NDA ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಇವರು ನೂರು ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.